ಅರಮನೆಯ ಆವರಣದಲ್ಲಿ ನಡೀತಾ ಇರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಸೇರಿದ್ದೀವಿ ಬಂಧುಗಳೇ. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯದ ಹಿರಿಯ ರಾಜಕಾರಣಿ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡೋ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಬಂಧುಗಳೇ. ವೇದಿಕೆ ಮೇಲೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ ತಂಗಡಿಗೆ ಅವರಿದ್ದಾರೆ. ನಮ್ಮವರೇ ಆದಂಥ ಸಚಿವರಾದಂಥ ವೆಂಕಟೇಶ್ ವೇದಿಕೆ ಮೇಲಿದ್ದಾರೆ. ವೇದಿಕೆ ಮೇಲೆ ಎಲ್ಲ ಶಾಸಕರುಗಳು ಇದ್ದಾರೆ, ಎಲ್ಲ ಗಣ್ಯರ ಅಧಿಕಾರಿಗಳು ಇದ್ದಾರೆ ಬಂಧುಗಳೇ. ಇದು ಮಾತನಾಡುವ ಸಮಯ ಅಲ್ಲ, ಆದರೂ ಒಂದೆರಡು ನಿಮಿಷಗಳಲ್ಲಿ ನನ್ನ ಮಾತುಗಳನ್ನು ಹೇಳೋದಕ್ಕೋಸ್ಕರ ನಿಂತಿದ್ದೀನಿ ಬಂಧುಗಳೇ. ಇವತ್ತು ಬೆಳಗ್ಗೆ ಮೈಸೂರಿನ 2025ರ ನಾಡ ಹಬ್ಬ ದಸರಾ ಬೆಳಗ್ಗೆ ಅದ್ಧೂರಿಯಾಗಿ ಉದ್ಘಾಟನೆ ಆಗಿರೋದು ನಮ್ಮೆಲ್ಲರಿಗೂ ಗೊತ್ತಿದೆ ಬಂಧುಗಳೇ. ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ನಗರಿಯಲ್ಲೇ 10 ಹಲವು ವೇದಿಕೆಗಳಲ್ಲಿ ಇವತ್ತಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ಅರಮನೆ ಆವರಣದಲ್ಲಿ ಇವತ್ತು ಹರಿಹರನ್ ಅವರ ಸಂಗೀತ ಇದ್ದರೆ, ಇನ್ನು ಮುಂದಿನ 1 ವಾರಗಳ ಕಾಲ ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ಸಂಗೀತಗಾರರು ಇವತ್ತು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು 1 ವಾರಗಳ ಕಾಲ ಕೊಡೋರಿದ್ದಾರೆ. ಬಂಧುಗಳೇ, ನಾನಿಲ್ಲಿ ಮನವಿ ಮಾಡ್ಕೊಳ್ತಾ ಇರೋದು, ಮೈಸೂರಿನಲ್ಲಿ 10 ಹಲವು ಕಾರ್ಯಕ್ರಮಗಳು ಏನು ವೇದಿಕೆ ಕಾರ್ಯಕ್ರಮಗಳು ನಡೆಯುತ್ತೆ, ಇಲ್ಲಿರುವ ನಾಗರಿಕರು ಆ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸುವ ಮುಖಾಂತರ ಈ ಬಾರಿಯ ದಸರಾವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅನ್ನುವಂಥ ಮನವಿಯನ್ನು ನಾನು ನಿಮಗೆ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ. ನಾವು ಇವತ್ತು ಆಸ್ಥಾನ ವಿದ್ವಾನ್ ಪ್ರಶಸ್ತಿಯನ್ನು ಶ್ರೀಯುತ ನಾವು ವೆಂಕಟೇಶ್ ಕುಮಾರ್ ಅವರು ನಮ್ಮ ಹಿಂದೂಸ್ತಾನಿಯ ಶ್ರೇಷ್ಠ ಗಾಯಕರಿಗೆ ನಾವು ಇವತ್ತು ಕೊಡಮಾಡಲಾಯಿತು. ಅವರೇ ಹೇಳ್ಕೊಂಡಂಗೆ ಮೈಸೂರು ಅರಮನೆ ಅಂತ ಹೇಳಿದ್ರೆ, ಮೈಸೂರು ಅರಮನೆಯಲ್ಲಿ ಸಂಗೀತವಾದ ಒಂದು ಕಾರ್ಯಕ್ರಮ ನೀಡೋದಾದರೆ ಅದು ನನ್ನ ಜೀವನದ ಶ್ರೇಷ್ಠ ಸಾಧನೆ ಅಂತ ಅಂದ್ಕೊಂಡು ಅನೇಕ ಹೆಸರಾಂತ ಏನು ಸಂಗೀತಗಾರರು ಇವತ್ತು ಕೊಟ್ಟಿದ್ದು. ಅದರಲ್ಲೂ ವೆಂಕಟೇಶ್ ಕುಮಾರ್ ಅವರು ದರ್ಬಾರ್ ಹಾಲ್ನಲ್ಲೇ ಕಾರ್ಯಕ್ರಮ ಕೊಟ್ಟಿದ್ದೀನಿ ಎನ್ನುವಂಥದ್ದನ್ನು ಹೇಳಿ ನಮ್ಮೆಲ್ರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದ್ದಾರೆ ಬಂಧುಗಳೇ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ಳೋಕ್ಕೋಸ್ಕರ ನಿಂತಿದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ, ಮೈಸೂರಿನ ಸಂಗೀತ ಕಲಾನಿಧಿ ಮೈಸೂರು ಕೆ ವಾಸುದೇವಾಚಾರ್ಯರ ನೆನಪಿನಲ್ಲೊಂದು ಸರ್ಕಾರದಿಂದ ಕಾರ್ಯಕ್ರಮ ನಡೆಸ್ಕೋಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೀನಿ ಸಾಹೇಬ್ರೆ. ಇಲ್ಲೇ ಸಂಸ್ಕೃತ ಪಾಠಶಾಲೆಯಿಂದ ಮಾರಳತೆಯ ದೂರದಲ್ಲಿರುವಂಥ ಏನು ಮೈಸೂರಿನ ವಾಸುದೇವಾಚಾರ್ಯರು ಮೈಸೂರಿನಲ್ಲಿ ಅದೇ ಜಾಗದಲ್ಲಿ ಹುಟ್ಟಿದಂಥ ಏನು ನ್ಯೂ ಸಹಜರ್ ಅವರೋಡೆಲ್ಲ ಮನೆ ಒಂದು ಏನಿದೆ, ಆ ಮನೆ ಒಳಗೆ ಇವತ್ತು ದೇಶದ ಅನೇಕ ಸಂಗೀತದ ಹಿರಿಯ ವಿದ್ವಾಂಸರು ಬಂದು ವಾಸುದೇವಾಚಾರ್ಯರು ರಚಿಸಿದ ಕೃತಿಗಳನ್ನು ಹಾಡೋ ಮುಖಾಂತರ ಇವತ್ತು ಆ ಮನೆಯನ್ನು ಒಂದು ರೀತಿಯಲ್ಲಿ ಪುಣ್ಯಭೂಮಿ ಅಂತ ಭಾವಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ದಯಮಾಡಿ ಅವರ ಹೆಸರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿಕೊಡಬೇಕು ಅನ್ನೋಂಥ ಮನವಿಯನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಮಾಡಲಿಕ್ಕೆ ಬಯಸ್ತೀನಿ. ಅಭಿನವ ತ್ಯಾಗರಾಜ ಸಂಗೀತ ಕಲಾನಿಧಿ ಮೈಸೂರಿನ ವಾಸುದೇವಾಚಾರ್ಯರು 1865 ಮೇ 28ರಂದು ಜನಿಸಿದರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ 200ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಜನಪ್ರಿಯ ಕೃತಿಗಳಾದ ಬ್ರೋಚೆ ವಾರೆವರರ ಕಾಮಾಸರಾಗದಲ್ಲಿ, ದೇವಾದಿದೇವ ಸುನಾದ ವಿನೋದಿನಿಯಲ್ಲಿ, ಮಾಮವತು ಶ್ರೀ ಸರಸ್ವತಿ ಹಿಂದೋಳದಲ್ಲಿ, ಭಜರೆ ಮಾನಸ ಅಬೇರಿಯಲ್ಲಿ ಮತ್ತು ಮೋಹನ ರಾಗದಲ್ಲಿ ರಾರಾ ರಾಜೀವಲೋಚನ ರಾಮ ಮುಂತಾದ ಖ್ಯಾತ ಕೀರ್ತನೆಗಳು ನೆನಪಾಗ್ತಿದೆ ಸಾಹೇಬ್ರೆ. ಈ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದ ವಿದ್ವಾಂಸರು ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರಿಗೆ ಗುರುಗಳೂ ಆಗಿದ್ದರು. ಪ್ರಸಿದ್ಧ ವಿದ್ವಾಂಸರಾದಂಥ ಬಿಡಾರಂ ಕೃಷ್ಣಪ್ಪ, ವೀಣೇಶೇಷಣ್ಣ ಮತ್ತು ಮೈಸೂರು ಪಿಟೀಲು ಚೌಡೇನರೆಯ ಸಮಕಾಲೀನರು. ಇವರ ಪ್ರತಿಭೆಯನ್ನು ಗುರುತಿಸಿ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಇವರಿಗೆ ಸಂಗೀತ ಕಲಾನಿಧಿ ಎನ್ನುವಂಥ ಬಿರುದನ್ನು ಕೊಟ್ಟು ಸನ್ಮಾನಿಸಿದರು ಮುಖ್ಯಮಂತ್ರಿಗಳೇ. ಇವರ ಕೃತಿಗಳಲ್ಲಿ
ಪರಮಪೂಜ್ಯ ವಾಸುದೇವ ಅಥವಾ ವಾಸುದೇವ ಅನ್ನುವಂಥ ಶಬ್ದಗಳನ್ನು ಬರೋದನ್ನು ನಾವು ನೋಡಿದ್ದೀವಿ. ಇವರ ಸಂಗೀತ ಮಾರ್ಗ ಪದ್ಧತಿಯಲ್ಲಿ ಸ್ವರಜತಿ, ವರ್ಣ, ಕೃತಿ, ತಿಲ್ಲಾನ, ಜಾವಳಿ ಮತ್ತು ಪದಂ ಶ್ಲೋಕಗಳನ್ನು ರಚಿಸಿರುವ ಏಕೈಕ ವಾಗ್ಗೇಯಕಾರರಾಗಿದ್ದು ಅಭಿನವ ತ್ಯಾಗರಾಜ ಎಂಬ ಖ್ಯಾತಿಗೆ ಅನ್ವರ್ಥರಾಗಿದ್ದಾರೆ. ಇವರು 17/5/1991 ಇಹಲೋಕವನ್ನು ತ್ಯಜಿಸಿರ್ತಾರೆ. ದಯಮಾಡಿ ಮೈಸೂರು ವಾಸುದೇವಾಚಾರ್ಯರ ಹುಟ್ಟಿದ ದಿನ ಅಥವಾ ಅವರ ಪುಣ್ಯತಿಥಿಯ ಯಾವುದಾದ್ರು ಒಂದು ಕಾರ್ಯಕ್ರಮವನ್ನು ಸರ್ಕಾರ ನಡೆಸ್ಕೊಡ್ಬೇಕು ಅನ್ನೋಂಥ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಎಲ್ರಿಗೂ ವಂದಿಸ್ತಾ ನನ್ನ 4-6 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ ಬಂಧುಗಳೇ.